ಬಿಡ್ಬೇಡ. ನಿನ್ನ ಗೇಲಿ ಮಾಡಿದವರನ್ನ ಯಾವತ್ತು ಬಿಡ್ಬೇಡ. ನಿನ್ನ ನೋಡಿ ಉರ್ಕೊಳ್ಳೋರನ್ನ ಯಾವತ್ತು ಬಿಡ್ಬೇಡ. ನಿನ್ನ ಸೋಲನ್ನು ಕಾಯುತ್ತಿರುವವರನ್ನು ಯಾವತ್ತು ಬಿಡ್ಬೇಡ. ನಿನ್ನನ್ನ ಸಹಿಸಿಕೊಳ್ಳದೆ ಇರೋ ಜನರನ್ನ ಯಾವತ್ತು ಬಿಡ್ಬೇಡ. ಸಾಧಿಸಿ ತೋರ್ಸು. ನಿನ್ನನ್ನ ಕಡೆಗಣಿಸಿದ ಜನರಿಗೆ ನೀನು ಏನಂತ ತೋರ್ಸು. ನಿನ್ನ ಯೋಗ್ಯತೆ ಏನಂತ ಇಡೀ ವಿಶ್ವಕ್ಕೆ ತೋರ್ಸು. ಮನಸ್ಸು ಮಾಡಿದ್ರೆ ಈ ಜಗತ್ನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ನೀನ್ ತೋರ್ಸು. ನಿನ್ನ ಜೀವನ ದಿಕ್ಕಿಲ್ಲದೆ ಓಡಿದಂತ ಕುದುರೆಯಂತೆ ಆಗಬಾರದು. ಜೀವನಕ್ಕೆ ಒಂದು ಗುರಿ ಇರಬೇಕು. ಈ ಜಗತ್ತಿನಲ್ಲಿ ಯಾರನ್ನು ಕೀಳಾಗಿ ಕಾಣಬಾರದು. ಯಾಕಂದ್ರೆ ಕುಡಿಯಕ್ಕೆ ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸುತ್ತದೆ. ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಡ್ಕೊಳ್ಳೋ ಜನರೇ ನಿನ್ನನ್ನು ನೋಡಿ ಉರ್ಕೊಳ್ಬೇಕು. ಆ ತರ ನೀನು ಸಾಧಿಸಿ ತೋರ್ಸು. ಒಂದು ಹೂವು ಇನ್ನೊಂದು ಹೂವಿನ ಜೊತೆ ಯಾವತ್ತು ಸ್ಪರ್ಧೆಗಿಳಿಯಲ್ಲ. ಯಾಕಂದ್ರೆ ಸುಂದರವಾಗಿ ಅರಳೋದಷ್ಟೇ ಅವುಗಳ ಕೆಲಸ. ಹಾಗೆ ನೀನು ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ನಿನ್ನ ಗುರಿಯ ಬಗ್ಗೆ ಮಾತ್ರ ಗಮನ ಹರಿಸು. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿಯೂ ನೋಡದ ಜನ ಕಟ್ಟಿಗೆಯಲ್ಲಿದ್ದಾಗ ಮಾತ್ರ ಕಣ್ಣೀರು ಹಾಕುತ್ತಾರೆ. ಅಂತಹ ಜನರ ಮುಂದೆ ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರ್ಸು. ಸತ್ತ ಮೇಲೂ ನೀನು ಶಾಶ್ವತವಾಗಿ ಬದುಕಿ ತೋರ್ಸು. ಒಳ್ಳೆಯ ಸಮಯ ಬಂದಾಗಲೂ ಹೆಚ್ಚು ಖುಷಿಯಾಗಿ ಬದುಕು. ಕೆಟ್ಟ ಸಮಯ ಬಂದಾಗಲೂ ಹೆಚ್ಚು ಖುಷಿಯಾಗಿ ಅನುಭವಿಸು. ಯಾಕೆಂದರೆ ಇವೆರಡು ಹೆಚ್ಚು ಸಮಯ ಇರಲ್ಲ. ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರ ಟೈಮ್ ಕೂಡ ಬಂದೇ ಬರುತ್ತದೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಅದೇ ಇರುವೆ ತಿನ್ನುತ್ತೆ. ಅವಕಾಶ ಎಲ್ಲರಿಗೂ ಸಿಗುತ್ತೆ. ಸಮಯಕ್ಕೋಸ್ಕರ ಕಾಯಬೇಕು ಅಷ್ಟೇ. ಜೀವನವೆಂಬ ಆಟದಲ್ಲಿ ನಿನಗೆ ಯಾರು ಕೇಡು ಬಯಸಿದ್ದರೂ ಅದು ನಿನಗೆ ಒಳ್ಳೆಯದೇ ಆಗುತ್ತೆ. ನಿನ್ನನ್ನ ಹರಸೋ ಹಿರಿಯರು, ಹಾರೈಸೋ ಆತ್ಮೀಯರು, ಪ್ರೀತಿಸೋ ಗೆಳೆಯರಿದ್ರೆ ನೀನು ಎಂತಹ ಸಾಧನೆ ಬೇಕಾದರೂ ಮಾಡ್ತೀಯ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದ ಕೆಲಸವಿಲ್ಲ, ನೆಮ್ಮದಿ ಇಲ್ಲದ ಸಂಸಾರವಿಲ್ಲ, ಸಮಸ್ಯೆಗಳೇ ಇಲ್ಲದ ಮನುಷ್ಯನೇ ಇಲ್ಲ. ಇವೆಲ್ಲವನ್ನು ಜಯಿಸುವವನೇ ನಿಜವಾದ ಸಾಧಕನೆನಿಸಿಕೊಳ್ಳುತ್ತಾನೆ. ಎದ್ದೇಳು, ನಿನ್ನ ಸಮಯ ಬಂದಾಗಿದೆ. ಸಮಯವನ್ನು ಎಂದಿಗೂ ಹಾಳು ಮಾಡಬೇಡ. ಬೇರೆಯವರ ಬಗ್ಗೆ ತಲೆಗೆಡಿಸಿಕೊಂಡು ನಿನ್ನ ಜೀವನವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ನಿನ್ನನ್ನ ತುಳಿಯೋಕಂತ 1000 ಜನ ಇದ್ದರೂ ಮೇಲೆತ್ತೋಕೆ ಒಬ್ಬ ಇದ್ದೇ ಇರುತ್ತಾನೆ. ನಿನ್ನನ್ನ ಕಿಂಡಲ್ ಮಾಡಿದವರಿಗೆ, ಅಪಹಾಸ್ಯ ಮಾಡಿದವರಿಗೆ ನೀನು ಏನಂತ ತೋರ್ಸು. ನಿನ್ನ ಗುರಿಯನ್ನ ಸಾಧಿಸು. ಇಂತಹ ಮತ್ತೊಂದು ಕಂಟೆಂಟ್ ನೊಂದಿಗೆ ಮತ್ತೆ ಬರುತ್ತಲೇ ಇರುತ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.